ಎಲ್ಲ ಪೋಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಗೌಡ ಮಾತಾಡ್ತಿರ್ತಕ್ಕಂಥದ್ದು. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ಇನ್ನೆಲ್ಲ ತುಂಬಾ ಹತ್ತಿರದಲ್ಲಿ ಕೇವಲ 45 ಡೇಸ್ ಒಂದು ನವೋದಯ ಎಕ್ಸಾಮ್ ಇದೆ, ಡಿಸೆಂಬರ್ಗೆ ಎಕ್ಸಾಮ್, ಮತ್ತೆ ನಮ್ಮ RMS ಮತ್ತೆ ಸೈನಿಕ ಶಾಲೆದು ಜನವರಿಗೆ. ಹಾಗಾಗಿ ತುಂಬಾ ಹತ್ತಿರ ಬಂದಿರಲಾಗಿ ಒಂದು ಸ್ವಲ್ಪ ನಮ್ಮ ಮಕ್ಕಳುಗಳನ್ನ ಸ್ವಲ್ಪ ಬೂಸ್ಟ್ ಮಾಡಬೇಕಾಗಿದೆ. ಅಂದ್ರೆ ಪ್ರಿಪರೇಷನ್ ಇನ್ನೊಂದಿಷ್ಟು ಹೈ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ನಾವು ನಮ್ಮ ಟೀಮ್ ವಿದ್ಯಾಕಾಶಿ ಟೀಮು ಬೇರೆ ಬೇರೆ ತರದಂತ ಅವ್ರನ್ನ ಪ್ರಿಪರೇಷನ್ ಮಾಡೋದಕ್ಕೆ, ಅವ್ರನ್ನ ಲಿಸ್ಟ್ ಅಲ್ಲಿ ಅವ್ರ ಹೆಸರನ್ನ ಕೂರಿಸೋದಕ್ಕೆ, ಅಥವಾ ಅವ್ರ ನಾಲೆಡ್ನ ಇನ್ನೊಂದಿಷ್ಟು ತುಂಬಾ ಇನ್ಕ್ರೀಸ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕಾ ಅದನ್ನ ನಿಮ್ಮ ಮುಂದೆ ತಗೊಂಡ್ ಬಂದಿದ್ದೀನಿ. ಹಾಗಾಗಿ ನಿಮ್ ಸಹಕಾರ ತುಂಬಾ ಮುಖ್ಯ ಪೇರೆಂಟ್ಸ್ಗಳು. ಯಾಕಂದ್ರೆ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರೆ. ಹಾಗಾಗಿ ಬರೀ ಟೀಚರ್ಸ್ಗಳು ಇಲ್ಲಿ ನಾವು ಮಾಡ್ತಿರೋದು ಒಂದೇ ಅಲ್ಲ, ಮನೆಯಲ್ಲೂ ಕೂಡ ವರ್ಕ್ ಮಾಡ್ಬೇಕಾಗಿದೆ. ಹಾಗಾಗಿ ಈ ಪ್ಲಾನ್ ನ ತಂದಿರ್ತಕ್ಕಂಥದ್ದು. ಸರ್ ಏನ್ ಸರ್ ಅದು? ಮೊದಲನೇದಾಗಿ ನಾನು ಹೇಳ್ತೀನಿ ಏನಂತ ಅಂದ್ರೆ, ಪ್ರತಿದಿನ 4:15ಗೆ ನಾವೊಂದು PDF ನ ಸೆಂಡ್ ಮಾಡ್ತೀವಿ. ಅದು ರೀಸನಿಂಗ್ ಇರ್ಬೋದು, ಅಥವಾ ಇಂಗ್ಲಿಷ್ ಇರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದ್ರೆ ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ GK ಇರ್ಬೋದು. ಇಷ್ಟು ಸಬ್ಜೆಕ್ಟ್ಗಳು ಇರ್ತಕ್ಕಂಥ ನವೋದಯ 3 ಸಬ್ಜೆಕ್ಟ್ ಇದೆ. ಅದನ್ನ ಡೈಲಿ ಕೊಡ್ತಾ ಹೋಗ್ತೀವಿ. ಪ್ರತಿದಿನ 4:15 ನಿಮಗೆ ಸಬ್ಮಿಟ್ ಮಾಡ್ತೀವಿ. ನೀವು ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಕ್ಕಳುಗಳಿಗೆ ಒಂದು ಯಾವ್ದಾದ್ರು ಒಂದು ಜೆರಾಕ್ಸ್ ಅಂಗಡಿನಲ್ಲೋ ಏನಾದ್ರು ಆ ಪ್ರಿಂಟ್ ನ ತಗೊಂಡು, ದಯವಿಟ್ಟು ಮೊಬೈಲ್ ನ ಕೊಟ್ಬಿಡಿ ಹೇಳ್ತೀನಿ, ಪ್ರಿಂಟ್ ನ ತಗೊಂಡು ಮಕ್ಕಳಿಗೆ ನೀವು ಕೊಡಿ. ಮಕ್ಕಳು ಟೈಮ್ ಏನ್ ಗೊತ್ತಾ ಓದುವಂಥದ್ದು, ಈ ನವೋದಯ ಸೈನಿಕ ಏನು ಓದ್ತಿದ್ದಾರೆ ಅವರ ಶಾಲೆನ ಹೊರತುಪಡಿಸಿ, ಅಂದ್ರೆ 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಇಂದ ಏನಿದೆ ಅವ್ರು ಓದ್ತಾ ಇದ್ದಾರೆ, ಆ ಅಕಾಡೆಮಿಕ್ ಸ್ಕೂಲಿಂದ ಹೊರತುಪಡಿಸಿ ನಮಗೆ ಅವ್ರು 2 hours ಕೊಡ್ಬೇಕಾಗಿದೆ. ಈಗಾಗಲೇ ಮಕ್ಕಳು ಶಾಲೆಯಲ್ಲಿ ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಸರ್ ನಾವು ಓದ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಪ್ರಾಮಿಸ್ ಮಾಡಿದ್ದಾರೆ. ಅದನ್ನ ಈಗ ಅವರು ನಿಭಾಯಿಸತ್ರ ನಾವು ನೋಡ್ಕೋಬೇಕಾಗಿದೆ. ಸಂಜೆ ಅಂದ್ರೆ ನೈಟ್ ಮನೆಗೆ ಹೋಗ್ತಾರಲ್ವಾ, 8 ಗಂಟೆಯಿಂದ 9 ಗಂಟೆ ಟೈಮ್. ಈ ಟೈಮ್ ನಲ್ಲಿ ಅವರು ನಮ್ಮ ನವೋದಯ ಸೈನಿಕ ಏನಿದೆ ಅದನ್ನ ಮಾತ್ರ ವರ್ಕ್ ಮಾಡಬೇಕು. ಆ ವರ್ಕ್ ಮಾಡೋ ರೀತಿ ನಾವು ಎಲ್ಲಾ ರೀತಿ ಮೆಟೀರಿಯಲ್ ಗಳನ್ನ ಸಬ್ಮಿಟ್ ಮಾಡಿರ್ತೀವಿ. ನೀವು ಅದನ್ನ ಜಸ್ಟ್ ಪ್ರಿಂಟ್ ಔಟ್ ನ ತಗೊಂಡು ಪ್ರತಿದಿನ ಸಂಜೆ 4:15 ನಿಮಗೆ ಬರ್ತದೆ, 4:15 5 ಗಂಟೆಗೆ ಆ ಟೈಮ್ ಮಕ್ಕಳನ್ನ ಕರ್ಕೊಂಡು ಹೋಗೋಗ್ಲು ಏನು ಅಂತಿದೆ ಅವಾಗ ತಗೊಂಡೋಗಿ ಕೊಡಿ. ಅವರು ಎಷ್ಟು ಪ್ರಾಬ್ಲಮ್ಸ್ ಆಗ್ತದೆ ಅದನ್ನ ಸಾಲ್ವ್ ಮಾಡ್ತಾರೆ. ಸೊ ಉಳಿದಂತದನ್ನ ಬಂದ್ಬಿಟ್ಟು ನಾವು ಬೆಳಗ್ಗೆ ಕ್ಲಾಸ್ ನಲ್ಲಿ ಯೂನಿಟ್ ಟೈಮ್ ಹೇಳ್ಕೊಡ್ತೀವಿ. ಸಿಲೆಬಸ್ ಎಲ್ಲವೂ ಮುಗಿದಿದೆ. ಈಗ ಬೇಕಾಗಿದ್ದು ರಿವಿಷನ್ ಅಂದ್ರೆ ಅವ್ರ ಸ್ಪೀಡ್ ಇಂಪ್ರೂವ್ಮೆಂಟ್ಸ್ ಆಗ್ಬೇಕಾಗಿದೆ. ಸೊ ಅಕ್ಯುರೇಸಿ ಲೆವೆಲ್ ಹೈ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ಈ ಪ್ಲಾನ್ ನ ಮಾಡ್ಕೊಂಡಿರುವಂತದ್ದು. ಇವರು 2 hours ಎಕ್ಸ್ಟ್ರಾ, ಇಲ್ಲಿ 1.5 ಗಂಟೆ ಕ್ಲಾಸಿನ ಜೊತೆಗೆ ಸೊ ಮತ್ತೆ 2 hours ಮನೇಲಿ 8 ಗಂಟೆಯಿಂದ 9 ಗಂಟೆ, ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆ ಕಂಪಲ್ಸರಿ ಈ 2 hours ಅವ್ರು ಓದ್ಲೇಬೇಕಾಗಿದೆ. ಅದಕ್ಕೆ ನಿಮ್ ಸಹಕಾರ ನಂಗೆ ತುಂಬಾ ಬೇಕಾಗಿದೆ. ಈ ಕೆಲಸನ ಮಾಡಿಸ್ತೀರ ಅನ್ನೋದಿದೆ. ಏನಾದ್ರು ಅಕಸ್ಮಾತ್ ಸರಿ ಎದ್ದೇಳ್ತಿಲ್ಲ, ಓದ್ತಿಲ್ಲ, ಮಾಡ್ತಿಲ್ಲ, ನಮ್ಮ ಸ್ಟಾಫ್ಗಳು ಕಾಲ್ ಮಾಡಿದಾಗ ಯಾಕೆ ಅವ್ರು ಓದಿಲ್ಲ, ಆ ಟೈಮ್ ನಲ್ಲಿ ಯಾಕೆ ಸಾಲ್ವ್ ಮಾಡಿಲ್ಲ ಅಂತಕ್ಕಂಥದ್ದನ್ನ ನಾವು ಅವ್ರನ್ನ ಸ್ವಲ್ಪ ಅದೇನ್ ಮಾಡ್ಬೇಕು ನಾವು ಕ್ಲಾಸ್ ನಲ್ಲಿ ನಾವು ಇದು ಮಾಡ್ಕೊಳ್ತೀವಿ, ತೊಂದರೆ ಇಲ್ಲ. ಆ ಟೈಮ್ ನಲ್ಲಿ ಅಕಾಡೆಮಿಕ್ ಹೊರತುಪಡಿಸಿ ನವೋದಯ ಸೈನಿಕ ಏನಿದೆ ಅಷ್ಟನ್ನು ಮಾತ್ರ ವರ್ಕ್ ಮಾಡ್ಬೇಕಾಗಿದೆ. ಸೊ ಯಾವ್ದಾದ್ರು ಒಂದು ಅವ್ರು ಇಷ್ಟು ಮಾಡ್ಬಿಟ್ರು ಅಂತ ಅಂದ್ರೆ, ನಮ್ಮ ಮಕ್ಕಳುಗಳನ್ನ ನಾವು ಈ ತರ ತಯಾರು ಮಾಡಿದ್ವಿ ಅಂದ್ರೆ, ಅವ್ರು ನವೋದಯ ಆಗ್ಲಿ, ಅಥವಾ ತುಂಬಾ ಜನ ಪೇರೆಂಟ್ಸ್ಗಳು ಮಕ್ಕಳುಗಳಿದ್ದಾರೆ, ನವೋದಯ ಆಗ್ಲಿ, ಸೈನಿಕ, RMS, ಅಳಿಕೆ, ಜೊತೆಗೆ ಗಾಂಧಿ ವಸತಿ ಶಾಲೆ, ಅಬ್ದುಲ್ ಕಲಾಂ ವಸತಿ ಶಾಲೆ, ಈಗ ಈ ತರ ಮತ್ತೆ ನಮ್ಮ ಮಂಗಳೂರು ವಿಭಾಗದಲ್ಲಿ ತುಂಬಾ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ತುಂಬಾ ಕರೀತಿದ್ರೆ, ಆಳ್ವಾಸ್ ಅಂತ ಶಾಲೆಗಳು ಅಂದ್ರೆ ಡಿಸೆಂಬರ್ ಇಂದ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಏಪ್ರಿಲ್ ವರ್ಗು ಎಕ್ಸಾಮ್ಸ್ ಇರ್ತದೆ. ಯಾವ್ದಾದ್ರು ಸರಿ ಒಂದು ಎಕ್ಸಾಮ್ ನ ಕ್ರಾಕ್ ಮಾಡ್ಕೊಳ್ತಾರೆ, ಮತ್ತೆ ನಾಲೆಡ್ಜ್ ಕೂಡ ಇನ್ಕ್ರೀಸ್ ಆಗ್ತದೆ. ಇದು ನಮ್ಮ ಉದ್ದೇಶ. ಹಾಗಾಗಿ ಮಕ್ಕಳು ಒಪ್ಕೊಂಡಿದ್ದಾರೆ 8 ರಿಂದ 9 ನೆನಪಿರಲಿ, ರಾತ್ರಿ 8 ಗಂಟೆಯಿಂದ 9 ಗಂಟೆ, ಮತ್ತೆ ಬೆಳಗಿನ ಜಾವ 6 ಗಂಟೆಯಿಂದ 7 ಗಂಟೆ ಇದು ಕಂಪಲ್ಸರಿ ಮಾಡಬೇಕು. ಜಸ್ಟ್ ಅವ್ರು ಏನಾದ್ರು ವರ್ಕ್ ಮಾಡಲಿಲ್ಲ, ನಮ್ಮ ಸ್ಟಾಫ್ ಕಾಲ್ ಮಾಡಿದ್ರೆ ತಿಳಿಸಿ ಅಷ್ಟೇ, ನೀವು ಓದ್ತಿಲ್ಲ ಎದ್ದೇಳ್ತಿಲ್ಲ ಅನ್ನೋದನ್ನ ಇನ್ನು ಓದಿದ್ದು ನಾವು ನೋಡ್ಕೊಳ್ತೀವಿ. ಇನ್ನು ಕ್ವಾಲಿಟಿ ಕ್ವಶನ್ ಪೇಪರ್ ಇನ್ನಾದ್ರೆ ಪ್ರತಿದಿನ ಅವರು 50 ರಿಂದ 100 ಕ್ವಶನ್ ಸಾಲ್ವ್ ಮಾಡಬೇಕಾಗಿದೆ. ಆಗ್ಬೋದಾ? ಇಷ್ಟು ಸಹಕಾರ ಕೊಡಿ. ಸೊ ಅವ್ರಿಗೇನು ಒಳ್ಳೆ ನಾಲೆಡ್ಜು ನೀವೇನು ನಮ್ಗೆ ಕೇಳಿದ್ರೆ ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಥ್ಯಾಂಕ್ ಯು.